ಪ್ರೇತಾತ್ಮದ್ದು ಎನ್ನಲಾದ ಫೋಟೋವೊಂದು ಬಹಳ ಸಂಚಲನಕ್ಕೆ ಕಾರಣ ಆಗಿದೆ. ಬೆಳ್ತಂಗಡಿಯ ಮಾಲಾಡಿ ಗ್ರಾಮದಲ್ಲಿ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದು ಇದೇ ಮೊದಲೇನು ಅಲ್ವಂತೆ. ಈ ಹಿಂದೆಯೂ ಹೀಗೆ ಆಗಿತ್ತು ಅಂತಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಬೆಳ್ತಂಗಡಿ ತಾಲೂಕಿನ ಮಾಲಾಡಿ ಗ್ರಾಮದ ಮನೆಯೊಂದರಲ್ಲಿ ಆಗ್ತಾ ಇರೋ ವಿಚಿತ್ರ ಘಟನೆಗಳು. ಅದಕ್ಕೆ ಸಾಕ್ಷಿಯಂತೆ ಮೊಬೈಲ್ನಲ್ಲಿ ಸೆರೆಯಾಗಿರೋ ವಿಚಿತ್ರ ಆಕೃತಿಯ ಫೋಟೋ. ಇದೆಲ್ಲದರಿಂದಾಗಿ ಆ ಗ್ರಾಮವೇ ಅಚ್ಚರಿಯ ಜೊತೆಗೆ ಆತಂಕದಲ್ಲಿದೆ. ಆದ್ರೆ ಈ ರೀತಿಯ ಘಟನೆಗಳು ಇಲ್ಲಿ ನಡೆಯುತ್ತಾ ಇರೋದು ಇದೇ ಮೊದಲಲ್ಲವಂತೆ. ಹೌದು, ಸುಮಾರು 20 ವರ್ಷಗಳ ಹಿಂದೆಯೂ ಕೂಡ ಇಲ್ಲಿನ 2-3 ಮನೆಗಳಲ್ಲಿ ಇದೇ ರೀತಿ ಆಗ್ತಿತ್ತು ಅಂತ ತಮ್ಮ ಹಳೆ ಅನುಭವಗಳನ್ನ ಮಾಲಾಡಿ ಗ್ರಾಮದ ಗ್ರಾಮಸ್ಥರೊಬ್ಬರು ಹಂಚಿಕೊಂಡಿದ್ದಾರೆ. ನಾನಂದರೆ ಸಣ್ಣದಿಂದ ನೋಡ್ತಿದ್ದೇನೆ. ಈಗಲ್ಲ ಒಂದು 20 ವರ್ಷ ಮುಂಚೆ ಇತ್ತು. ಅಲ್ಲಿ 3 ಮನೆಗಿತ್ತು, ಭಯಂಕರ ತೊಂದರೆ ಕೊಡ್ತಿತ್ತು. ಅವರ ಮನೆಯೆಲ್ಲ ಈಗ ಮನೆ ಬಿಟ್ಟು ಹೋಗಿದ್ದಾರೆ. ಸಾಹೇಬರ ಮನೆ 3 ಮನೆ ಇತ್ತು, ಅವ್ರು ಮನೆ ಬಿಟ್ಟು ಹೋಗಿದ್ದಾರೆ. ಈಗ ಅದನ್ನು ನೋಡಿದ್ದೇನೆ, ಕಣ್ಣಲ್ಲಿ ನೋಡಿದ್ದೇನೆ ನಾನು. ಇದು ಅನ್ನದಲ್ಲಿ ಇದಾಗೋದು, ಕಲ್ಲಾಗೋದು, ರಕ್ತ ಬರೋದು, ಹೌದೆಲ್ಲ ಭಯಂಕರ ಸಮಸ್ಯೆ ಇತ್ತು. ಮತ್ತು ಈಚೆಯಿಂದ ಹೋಗ್ತಿತ್ತು ರಾತ್ರಿ ಎಲ್ಲ 12 ಗಂಟೆಗೆ ಈಚೆಯಿಂದ ಹೋಗ್ತಿದ್ದೆವು. 12 ಗಂಟೆಗೆ ಮಂಗಳವಾರ ಶುಕ್ರವಾರ ಯಾವಾಗಲೂ ಹೋಗ್ತದೆ. ಈಗ ಇದು ಕರೆಂಟ್ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಯಿತು. ಈಗ ಸ್ಟಾರ್ಟ್ ಆಗಿದೆ ಪುನಃ. ಈಗ ಅದು ನೀನು ನೋಡಿದೆ ಸಾಯಂಕಾಲ ಬೆಂಕಿ ಬಂದ ನಾನು ನೋಡಿದ್ದೇನೆ ಇಲ್ಲಿ ಕಣ್ಣಾರು ಬೆಂಕಿ ನೋಡಿದ್ದೇನೆ ಬರುವಾಗ, ಸಾಯಂಕಾಲ ಬರುವಾಗ ನೋಡಿದ್ದೇನೆ ಇಲ್ಲಿ. ಮತ್ತು ನನಗೆ ಗೊತ್ತಿತ್ತು ಮುಂಚಿಂದು ಇತ್ತು ಅಂತ ನನಗೆ ಗೊತ್ತಿತ್ತು, ಅನುಭವ ಇತ್ತು ಅದರದ್ದು. ಈಗ ಕರೆಂಟ್ ಎಲ್ಲ ಬಂದ ಮೇಲೆ ಸ್ವಲ್ಪ ಕಮ್ಮಿ ಆಗಿತ್ತು. ಈಗ ಮಂಗಳವಾರ ಶುಕ್ರವಾರದು ಪರ್ಮನೆಂಟ್ ಉಂಟೆ ಇಲ್ಲಿ ಈ ಸೈಡ್. ಇದು ಪ್ರೇತ ದೈವಗಳೇ ಅಂದರೆ ಮನುಷ್ಯರ ಓಡಾಡ್ತಾರಲ್ಲ, ಇದು ಅದಕ್ಕೆ ಕಷ್ಟ ಆಗ್ತದೆ, ಹೋಗ್ಲಿಕ್ಕೆಲ್ಲ ಕಷ್ಟ ಆಗ್ತದೆ. ಆ ಥರ ಇದು ಆಗುತ್ತೆ ಫೀಲಿಂಗ್ ಅಂತ. ಎಸ್, ಈ ಹಿಂದೆಯೂ ಈ ಗ್ರಾಮದ 3 ಮನೆಗಳಲ್ಲಿ ಈ ರೀತಿಯ ಸಮಸ್ಯೆ ಇತ್ತು. ಆದ್ರೆ ಕರೆಂಟ್ ಬಂದ್ಮೇಲೆ ಆ ಕಾಟ ಕಡಿಮೆಯಾಗಿತ್ತು. ಈಗ ಈ ಮನೆಯಲ್ಲಿ ಮತ್ತೆ ಶುರುವಾಗಿದೆ ಅಂತ ಗ್ರಾಮಸ್ಥರು ಹೇಳಿಕೊಳ್ತಿದ್ದಾರೆ. ಒಟ್ನಲ್ಲಿ ಮಾಲಾಡಿ ಗ್ರಾಮದ ಮನೆಯಲ್ಲಿ ಆಗ್ತಾ ಇರೋ ವಿಚಿತ್ರ ಬೆಳವಣಿಗೆಗಳಿಗೆ ಕಾರಣ ಏನು? ಅಲ್ಲಿ ನಿಜಕ್ಕೂ ಪ್ರೇತಾತ್ಮವೇ ಕಾಟ ಕೊಡ್ತಿದ್ಯಾ ಅಥವಾ ಬೇರೆ ಇನ್ನೇನಾದ್ರೂ ಅಲ್ಲಿ ಆಗ್ತಾ ಇದೆಯಾ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.